ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ನಿಮಗೆ 5 ಕನ್ನಡದಲ್ಲಿ ಡಬ್ ಆಗಿ ಲಭ್ಯವಾಗಿರುವ ಸುಂದರ ಸಿನಿಮಾಗಳು ಹೇಳ್ತೇನೆ. ಈ ಸಿನಿಮಾಗಳು ನೋಡಿ ನೀವು ತುಂಬಾ ಆನಂದ ಪಡ್ತೀರಿ. ಹೆಚ್ಚು ಸಿನಿಮಾಗಳನ್ನು ನೀವು ಯೂಟ್ಯೂಬ್ನಲ್ಲಿ ಫ್ರೀ ಆಗಿ ನೋಡಬಹುದು. ಇವುಗಳಿಗೆ ತುಂಬಾ ಚೆನ್ನಾಗಿ ಕನ್ನಡದಲ್ಲಿ ಡಬ್ ಮಾಡಲಾಗಿದೆ. ಅದೇ ಕಾರಣ ಲ್ಯಾಂಗ್ವೇಜ್ ಅಡಚಣೆ ಇಲ್ಲದೆ ಇವುಗಳನ್ನು ಎಲ್ಲರೂ ಸುಲಭವಾಗಿ ನೋಡಬಹುದು. ನಿಮಗೆ ಇಂತಹ ಡಬ್ ಮಾಡಲಾದ ಸಿನಿಮಾ ಬೇಕಾದ್ರೆ ನಮ್ಮ ಚಾನೆಲ್ಗೆ ಇದೀಗ ಸಬ್ಸ್ಕ್ರೈಬ್ ಮಾಡಬೇಕು. ಚಲೋ ಈಗಲೇ ಪ್ರಾರಂಭ ಮಾಡೋಣ. ನಂಬರ್ 5 ವೇದಂ. ಇದು ಒಂದು ಸ್ಪೆಷಲ್ ಸಿನಿಮಾ. 5 ಪರಸ್ಪರ ಸಂಪರ್ಕಗೊಂಡ ಕಥೆಗಳೊಂದಿಗೆ. ಇಲ್ಲಿ 5 ಸಂಪೂರ್ಣ ವಿಭಿನ್ನ ಜನರ ಜೀವನಗಳು ಒಂದೇ ಹಾಸ್ಪಿಟಲ್ನಲ್ಲಿ ಸೇರುತ್ತವೆ. ಒಬ್ಬರು ಆಂಬಿಷಿಯಸ್, ಒಬ್ಬರು ಸ್ಟ್ರಗ್ಲಿಂಗ್, ಒಬ್ಬರು ಹೋಪ್ಲೆಸ್. ಆದರೆ ಎಲ್ಲರೂ ತಮ್ಮ ಜೀವನದಲ್ಲಿ ಒಂದು ಪ್ರಾಪರ್ ಪರ್ಪಸ್ ಹುಡುಕ್ತಿದ್ದಾರೆ. ಅಲ್ಲು ಅರ್ಜುನ್ ರವರು ಕೇಬಲ್ ಆಪರೇಟರ್ ಆಗಿ ನಟಿಸಿದ್ದಾರೆ. ಅವರ ಕ್ಯಾರೆಕ್ಟರ್ ಬಹಳ ಕ್ಯಾಚಿ. ಸ್ಲಮ್ ಏರಿಯಾನಿಂದ ಆಂಬಿಷಿಯಸ್ ಆಗಿ ಸೆಲ್ಫಿಶ್ ಥಾಟ್ನಿಂದ ಬದಲಾಗ್ತಾನೆ. ಮಂಚು ಮನೋಜ್, ಅನುಷ್ಠಾ ಶೆಟ್ಟಿ ಮತ್ತು ಮನೋಜ್ ಬಾಜ್ಪಾಯಿ ಕೂಡ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ಕಥೆಗೆ ಮತ್ತಷ್ಟು ವೇಟ್ ನೀಡಿದೆ. ಕಥೆ ಎಮೋಷನಲ್, ಸಸ್ಪೆನ್ಸ್, ಡ್ರಾಮಾ ಮತ್ತು ಆಕ್ಷನ್ ತುಂಬಾ ಪ್ಯಾಕ್ ಆಗಿದೆ. ಒಂದು ಹಾಸ್ಪಿಟಲ್ನಲ್ಲಿ ನ್ಯೂ ಇಯರ್ ಈವ್ ಸಮಯದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಸಂಭವಿಸುತ್ತದೆ. ಅದೇ ಸಂದರ್ಭದಲ್ಲಿ ರಾಜು ಮತ್ತು ವಿವೇಕ್ ಇನ್ನಸೆಂಟ್ ಜನರನ್ನು ರಕ್ಷಿಸಲು ಬ್ರೇವ್ ಆಗಿ ಹೋರಾಡ್ತಾರೆ ಮತ್ತು ತಮ್ಮ ಪ್ರಾಣಗಳನ್ನೇ ಕಳೆಕೊಳ್ತಾರೆ. ಸ್ಟೋರಿಯ ಮೇನ್ ಮೆಸೇಜ್: ಸೆಲ್ಫಿಶ್ನೆಸ್ ಬಿಟ್ಟು ಬ್ರೇವರಿ, ಸೆಲ್ಫ್ಲೆಸ್ನೆಸ್ ಮತ್ತು ರಿಡೆಂಪ್ಷನ್ ಯಾವಾಗಲೂ ಸಾಧ್ಯ. ಒಬ್ಬರಾದರೂ ಚೇಂಜ್ ಆಗಿ ಲೈಫ್ಗೆ ಪ್ರಾಪರ್ ಡೈರೆಕ್ಷನ್ ತರುವ ಪ್ರಾಸೆಸ್ ಚೆನ್ನಾಗಿ ತೋರಿಸಲಾಗಿದೆ. ಕ್ಲೈಮ್ಯಾಕ್ಸ್ ಗ್ರಿಪ್ಪಿಂಗ್ ಆಗಿದ್ದು, ಸಿನಿಮಾ ಇಷ್ಟವಾದರೆ ನೀವು ಡೆಫಿನೆಟ್ಲಿ ಒನ್ ಟೈಮ್ ವಾಚ್ ಮಾಡಬೇಕು. ನಂಬರ್ 4 ಫಲಕ್ನುಮಾ ದಾಸ್. ಒಂದು ಆಕ್ಷನ್ ಮತ್ತು ಪವರ್ ತುಂಬಿದ ಸಿನಿಮಾ. ಇದು ಅಂಬಿಷನ್, ರಿಯಲ್ ಲೈಫ್ ಟಚ್ ಮತ್ತು ರಾ ಎಮೋಷನ್ಸ್ ತುಂಬಿದ ಕಥೆಯನ್ನು ಹಿಂಬಾಲಿಸುತ್ತದೆ. ಹೈದರಾಬಾದ್ನ ಫಲಕ್ನುಮಾ ಏರಿಯಾ ಸೆಟ್ಟಿಂಗ್ನಲ್ಲಿ ನಡೆಯುವ ಈ ಕಥೆ ದಾಸ್ ಎಂಬ ಶಾರ್ಟ್ ಟೆಂಪರ್ಡ್ ಯುವಕನ ಜೀವನದ ಮೇಲೆ ಆಧಾರಿತವಾಗಿದೆ. ದಾಸ್ ತನ್ನ ಲೋಕಲ್ ಏರಿಯಾಯಲ್ಲೇ ಸಣ್ಣ ಗೂನ್ಸ್ಗಳನ್ನು ಅಡ್ಮೈರ್ ಮಾಡಿ ಪವರ್ಫುಲ್ ಗ್ಯಾಂಗ್ಸ್ಟರ್ ಆಗಬೇಕು ಅನ್ನೋ ಡಿಸೈರ್ ಹೊಂದಿರುತ್ತಾನೆ. ಅವನ ಜೀವನ ಫುಲ್ ಆಫ್ ಫೈಟ್ಸ್, ಸ್ಟ್ರಗಲ್ಸ್ ಮತ್ತು ಸ್ಟ್ರೀಟ್ ಪವರ್ಗಳಿಂದ ತುಂಬಿದೆ. ಈ ಸಿನಿಮಾದಲ್ಲಿ ನಾವು ಹೆಚ್ಚು ನೋಡೋದು ಇಂಟೆನ್ಸ್ ಆಕ್ಷನ್ ಸೀಕ್ವೆನ್ಸಸ್. ದಾಸ್ ಮತ್ತು ಅವನ ಗೆಳೆಯರು ಲೋಕಲ್ ಗ್ಯಾಂಗ್ಸ್ಟರ್ಸ್ ಜೊತೆ ಕಾನ್ಫ್ರಂಟೇಷನ್ಸ್ ಮಾಡುತ್ತಾರೆ. ಅದರ ಜೊತೆಗೆ ಪವರ್ಫುಲ್ ಡಯಲಾಗ್ಸ್ ಫ್ಲೋ ಆಗುತ್ತವೆ. ಅವು ಯುವ ಜನತೆಗೆ ಶಕ್ತಿಯುಳ್ಳ ಸಂದೇಶ ನೀಡುತ್ತವೆ. ಆದರೂ ಸ್ಟೋರಿಯಲ್ಲಿ ಸಿಂಪಲ್ ಆದರೂ ತೀವ್ರವಾದ ಸಂದೇಶ ಇದೆ. ಹಿಂಸಾತ್ಮಕ ಜೀವನ ಶೈಲಿ ತಾಳಿದಾಗ ಏನು ಫಲಿತಾಂಶ ಬರುತ್ತವೆ? ಶಾಂತ ಜೀವನ ಆಯ್ಕೆ ಮಾಡಿದಾಗ ಎಷ್ಟು ಸ್ಥಿರ ಭವಿಷ್ಯ ಸಿಗಬಹುದು? ಈ ಪ್ರಶ್ನೆಯ ಮೂಲಕ ಸಿನಿಮಾ ಶಕ್ತಿಯುತವಾದ ತೀರ್ಮಾನ ನೀಡುತ್ತದೆ. ಫಲಕ್ನುಮಾ ದಾಸ್ ಏಕೆ ಯುವಜನತೆಗೆ ಶಿಫಾರಸು ಮಾಡಬೇಕು ಎಂದು ಹೇಳಬೇಕಾದರೆ, ಅದು ಅಂಬಿಷನ್, ತಪ್ಪುಗಳು ಮತ್ತು ವಾಸ್ತವ ಜೀವನದ ಸಮತೋಲನ ದೃಷ್ಟಿಕೋನವನ್ನು ತೋರಿಸುತ್ತದೆ. ಸ್ಟ್ರೀಟ್ ಫೈಟ್ಸ್ ಮತ್ತು ಗ್ಯಾಂಗ್ಸ್ಟರ್ ಲೈಫ್ ಅನ್ನು ರೊಮ್ಯಾಂಟಿಕ್ ಮಾಡುತ್ತಿರುವ ಸಿನಿಮಾ ಅಲ್ಲ, ಬರುವ ಪರಿಣಾಮಗಳನ್ನು ಸಹ ಸ್ಪಷ್ಟವಾಗಿ ವಿವರಿಸುತ್ತದೆ. ನಿಮಗೂ ಆಕ್ಷನ್, ರಿಯಲ್ ಎಮೋಷನ್ಸ್ ಮತ್ತು ಶಕ್ತಿಯುಳ್ಳ ಜೀವನ ಪಾಠ ಬೇಕಾದರೆ ಫಲಕ್ನುಮಾ ದಾಸ್ ಒಂದು ಮಸ್ಟ್ ವಾಚ್ ಸಿನಿಮಾ. ನಂಬರ್ 3 ಅಂದಲಾ ರಾಕ್ಷಸಿ. ಒಂದು ಸ್ಪೆಷಲ್ ಪ್ರೇಮ್ ಕಥೆ. ಈ ಕಥೆ ರೊಮ್ಯಾಂಟಿಕ್ ಮತ್ತು ಟ್ರಾಜಿಕ್ ಫೀಲಿಂಗ್ಸ್ನ ಕಾಂಬಿನೇಷನ್. ಟಿಪಿಕಲ್ ಲವ್ ಸ್ಟೋರಿ ಅಲ್ಲ, ಇದು ಡೀಪ್ ರಿಯಲ್ ಇಮೋಷನ್ಸ್ ಒಳಗೊಂಡಿದೆ. ಮೇನ್ ಕ್ಯಾರೆಕ್ಟರ್ಸ್ ಗೀತಾ, ಪ್ರಣಯ ಮತ್ತು ಬಾಬು. 3 ಜನರ ಲೈಫ್ ವಿಭಿನ್ನವಾಗಿದೆ, ಆದರೂ ಅವರು ಕನೆಕ್ಟೆಡ್. ಗೀತಾ ಪ್ರಣಯನ ಮೇಲೆ ತುಂಬಾ ಲವ್ ಹೊಂದಿದ್ದಾರೆ, ಆದರೆ ಪ್ರಣಯನ ಲೈಫ್ನಲ್ಲಿ ಕೆಲವು ಬಿಗ್ ಪ್ರಾಬ್ಲಮ್ಸ್ ಇವೆ. ಚಿತ್ರದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಹಳ ಎಫೆಕ್ಟಿವ್. ಮೂಡ್ಗೆ ಪರ್ಫೆಕ್ಟ್ ಆಗಿ ಡಿಸೈನ್ ಮಾಡಲಾಗಿದೆ. ವಿಜುವಲ್ಸ್ ಕ್ಲೀನ್, ಸಿಂಪಲ್ ಮತ್ತು ಹಾರ್ಟ್ ಟಚಿಂಗ್. ಅಂದಲಾ ರಾಕ್ಷಸಿ ಟಿಪಿಕಲ್ ಮೂವಿ ಅಂತ ಅಸ್ಯೂಮ್ ಮಾಡಬೇಡಿ. ಇದು ಹ್ಯಾಪಿ ಎಂಡಿಂಗ್ ಮೂವಿ ಅಲ್ಲ. ಲವ್ ಅಂದ್ರೆ ಸಿಹಿ ಕ್ಷಣಗಳಷ್ಟೇ ಅಲ್ಲ. ಸಮ್ಟೈಮ್ಸ್ ಇಟ್ ಈಸ್ ಅಬೌಟ್ ಸ್ಯಾಡ್ನೆಸ್, ಪೇನ್ ಮತ್ತು ಸ್ಯಾಕ್ರಿಫೈಸ್. ನೀವು ಕ್ಯಾರೆಕ್ಟರ್ಸ್ ಡೀಪ್ ಫೀಲಿಂಗ್ಸ್ ಮತ್ತು ಇಂಟರ್ನಲ್ ಪ್ರಾಬ್ಲಮ್ಸ್ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಸ್ಟೋರಿ ರಿಯಲಿಸ್ಟಿಕ್ ಆಗಿದೆ. ಡೈಲಾಗ್ ಶಾರ್ಟ್ ಮತ್ತು ಸ್ಟ್ರಾಂಗ್. ಒಟ್ಟಾರೆ ನಿಜವಾದ ಎಮೋಷನಲ್ ಲವ್ ಸ್ಟೋರಿ ನೋಡಲು ಇಚ್ಛಿಸುವವರು ಅಂದಲಾ ರಾಕ್ಷಸಿಯನ್ನು ಮಸ್ಟ್ ವಾಚ್ ಮೂವಿ ಎಂದು ಎಕ್ಸ್ಪ್ಲೇನ್ ಮಾಡಬಹುದು. ಇಂಟೆನ್ಸ್ ಪ್ರೀತಿ ಮತ್ತು ಟ್ರಾಜಿಕ್ ರಿಯಾಲಿಟಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ಇದು ಪರ್ಫೆಕ್ಟ್ ಮೂವಿ. ನಮೋ ವೆಂಕಟೇಶ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಈ ಚಿತ್ರದಲ್ಲಿ ಡ್ರಾಮಾ ಅಂಡ್ ಕಾಮಿಡಿ ಬ್ಲೆಂಡ್ ಮತ್ತು ಸಿಂಪಲ್ ಲೈಫ್ ಲೆಸನ್ಸ್ ಚೆನ್ನಾಗಿ ಸೇರಿಸಲಾಗಿದೆ. ನಾಯಕನು ಸರಳ ಜೀವನ ನಡೆಸುತ್ತಾನೆ, ಆದರೆ ಸುತ್ತಲಿನ ಪರಿಸ್ಥಿತಿಗಳು ಕೆಲವೊಮ್ಮೆ ಗೊಂದಲಗಳನ್ನು ಉಂಟುಮಾಡುತ್ತವೆ. ಅದರಲ್ಲೇ ಲೈಟ್ ಹಾರ್ಟೆಡ್ ಫನ್ ಮತ್ತು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಮ್ಮನ್ನು ನಗಿಸಲು ಮಾಡುವಂತೆ ಮಾಡುತ್ತವೆ. ಚಿತ್ರದ ಹಾಸ್ಯ ಸನ್ನಿವೇಶಗಳು ಫೀಲ್ ಗುಡ್ ಫಿಲ್ಮ್ ಅನುಭವ ನೀಡುತ್ತವೆ.
ಮತ್ತು ಡ್ರಾಮಾ ಸನ್ನಿವೇಶಗಳು ಕತೆಗೆ ಹಾರ್ಟ್ ಟಚಿಂಗ್ ಮೂಮೆಂಟ್ಸ್ ತರುತ್ತವೆ. ಸಣ್ಣ ಸಂದೇಶಗಳು ಜೀವನದಲ್ಲಿ ಆನೆಸ್ಟಿ, ಕರೇಜ್ ಮತ್ತು ಸಂಬಂಧಗಳ ಮಹತ್ವವನ್ನು ತೋರಿಸುತ್ತವೆ. ಸಂಗೀತ ಮತ್ತು ದೃಶ್ಯ ರಚನೆ ಸಹ ಈ ರೆಫ್ರೆಶಿಂಗ್ ಮೂವಿ ಅನುಭವವನ್ನು ಇಮ್ಮರ್ಸಿವ್ ಮಾಡುತ್ತದೆ. ಒಟ್ಟಾರೆ ನಮೋ ವೆಂಕಟೇಶ ಒಂದು ಮಸ್ಟ್ ವಾಚ್ ವೀಕೆಂಡ್ ವಾಚ್ ಸಿನಿಮಾ. ಒಬ್ಬರೊಡನೆ ಅಥವಾ ಕುಟುಂಬದೊಂದಿಗೆ ನೋಡಿದರೆ ನಗು, ಹಾರ್ಟ್ ಟಚಿಂಗ್ ಮೂಮೆಂಟ್ಸ್ ಮತ್ತು ಸಿಂಪಲ್ ಪಾಠಗಳನ್ನು ಅನುಭವಿಸಬಹುದು. ಇದು ತುಂಬಾ ಲೈಟ್ ಹಾರ್ಟೆಡ್ ಎಂಟರ್ಟೈನ್ಮೆಂಟ್ ನೀಡುತ್ತದೆ ಮತ್ತು ನಿಮ್ಮ ವೀಕೆಂಡ್ ಅನ್ನು ಸಂಪೂರ್ಣ ಫನ್ ಫೀಲ್ ಮಾಡುತ್ತದೆ. ನಂಬರ್ 1, ಅನಿಯನ್. ಇದು ಒಂದು ಫ್ಯಾಂಟಾಸ್ಟಿಕ್ ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾ ಮಾಡರ್ನ್ ಸೊಸೈಟಿಯ ಕರಪ್ಷನ್, ಲಾಲೆಸ್ನೆಸ್ ಮತ್ತು ಕಾಮನ್ ಮ್ಯಾನ್ ಫ್ರಸ್ಟ್ರೇಷನ್ ಅನ್ನು ಬಹಳ ಡೀಪ್ಲಿ ತೋರಿಸುತ್ತೆ. ವಿಕ್ರಮ್ ಅವರ ಪರ್ಫಾರ್ಮೆನ್ಸ್ ನಿಮ್ಮ ಮೆದುಳಿನಲ್ಲಿ ಇಂಪ್ರಿಂಟ್ ಬಿಟ್ಟು ಹೋಗುತ್ತೆ. ಆಂಬಿ ಮತ್ತು ಅನಿಯನ್ ಎಂಬ ಎರಡು ಟೋಟಲಿ ಡಿಫರೆಂಟ್ ಪರ್ಸನಾಲಿಟೀಸ್ನಲ್ಲಿ ಅವರು ಕಾಣಿಸ್ತಾರೆ. ಆಂಬಿ ಒಬ್ಬ ಟಿಪಿಕಲ್ ಲಾ ಅಬೈಡಿಂಗ್ ಸಿಟಿಸನ್, ಆದರೆ ಅನಿಯನ್ ಜಸ್ಟಿಸ್ ಪಡೆಯಲು ಎಕ್ಸ್ಟ್ರೀಮ್ ಮೆಜರ್ಸ್ ತೆಗೆದುಕೊಳ್ಳುವ ವಿಜಿಲೆಂಟ್. ಸಿನಿಮಾ ಫ್ರಾಡ್, ಆಕ್ಷನ್, ಸಸ್ಪೆನ್ಸ್ ಮತ್ತು ಡ್ರಾಮಾ ಎಲ್ಲವೂ ಮಿಕ್ಸ್ ಮಾಡಿಕೊಂಡು ಹೋಗ್ತವೆ. ಸೋಷಿಯಲ್ ಮೆಸೇಜ್ ಕೂಡ ಬಹಳ ಸ್ಟ್ರಾಂಗ್. ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಸ್ಟೋರಿಯ ಎಮೋಷನಲ್ ಕನೆಕ್ಷನ್ ಅನ್ನು ಡೀಪನ್ ಮಾಡುತ್ತವೆ. ಹೀಗಾಗಿ ನೀವು ಸಸ್ಪೆನ್ಸ್, ಆಕ್ಷನ್, ಡ್ರಾಮಾ ಮತ್ತು ಮೀನಿಂಗ್ಫುಲ್ ಮೆಸೇಜ್ಗಳ ಪರ್ಫೆಕ್ಟ್ ಬ್ಲೆಂಡ್ ಅನುಭವಿಸಲು ಬಯಸಿದರೆ ಅನಿಯನ್ ಕಡ್ಡಾಯ ವೀಕ್ಷಣೆ. ಇವು ಶಿಫಾರಸು ಮಾಡಿದ ಟಾಪ್ 5 ಕನ್ನಡ ಸಿನಿಮಾಗಳು. ನಿಮ್ಮ ಮೂಡ್ ಪ್ರಕಾರ ನೀವು ಆಯ್ಕೆ ಮಾಡಬಹುದು. ಆಕ್ಷನ್ ಡ್ರಾಮಾ, ಎಮೋಷನಲ್, ಪ್ರೇಮ ಕಥೆ, ಸೈಕಲಾಜಿಕಲ್ ಥ್ರಿಲ್ಲರ್ ಅಥವಾ ಕಾಮಿಡಿ. ಎಲ್ಲ ಜಾನರ್ಗಳನ್ನು ಕವರ್ ಮಾಡಲಾಗಿದೆ. ಕೆಳಗೆ ಕಾಮೆಂಟ್ ಮಾಡಿ ನಿಮ್ಮ ಫೇವ್ರೆಟ್ ಸಿನಿಮಾ ಶಿಫಾರಸು ಮಾಡಿ. ನೀವು ಈ ರೀತಿಯ ಸಿನಿಮಾ ಲಿಸ್ಟನ್ನು ಇಷ್ಟಪಟ್ಟರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಟಾರ್ಗೆಟ್ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಬೇಗನೆ ಹೊಸ ಸಿನಿಮಾ ಶಿಫಾರಸುಗಳೊಂದಿಗೆ ಬರುತ್ತೇವೆ. ಬೈ ಬಾಯ್.